Hello everyone, good morning and welcome back to my YouTube channel. My name is Mithun and you are watching Bharti Sudha vlog. ಇದು ಡೇ 3 ಇವಾಗ. ಆಸ್ ಆಫ್ ನೋ ಟೈಮ್ ಬಂದ್ಬಿಟ್ಟು 4:10 ಆಗಿದೆ. ಬೆಳಿಗ್ಗೆ ಇವಾಗ ಸನ್ರೈಸ್ ನೋಡೋಣ ಅಂತ ಜೀಪಲ್ಲಿ ಹೋಗ್ತಾ ಇದ್ವಿ. ಜೀಪ್ಗೋಸ್ಕರ ವೇಟಿಂಗು. ನೋಡ್ಬೋದು ನಮ್ಮ ಗ್ರೂಪ್ ಅವರೆಲ್ಲನೂ ರೆಡಿಯಾಗಿ ಆಚೆ ಬಂದ್ಬಿಟ್ಟು ಅವ್ರು ಆಲ್ರೆಡಿ ಅಲ್ಲಿಂದ ಕಾಣಿಸ್ತಾ ಇರ್ತಾರೆ. ಜೀಪ್ಗೋಸ್ಕರ ವೇಟಿಂಗು. ಜೀಪ್ ಬಂದಿದ್ದು ನೋಡೋಣ. ಚಳಿ ಮಾತ್ರ ಗುರು ನೆಕ್ಸ್ಟ್ ಲೆವೆಲ್ ಐತೆ. ಯಪ್ಪ, ಬೆಂಗಳೂರಲ್ಲಿ ಯಾವಾಗ ಬರುತ್ತೆ ಇದು ಚಳಿ ಅಂದಂಗೆ ಆಗ್ಬಿಟ್ಟೈತೆ. 2 ಜೀಪ್ ಬರುತ್ತೆ. 2 ಜೀಪಲ್ಲಿ ಇವಾಗ 6 ಮೆಂಬರ್ ಡಿವೈಡ್ ಆಗ್ತೀವಿ. ಇಲ್ಲಿಂದ ಆ ಪಾಯಿಂಟ್ಗೆ ಹೋಗೋಕ್ಕೆ ನಾವು ಇವಾಗ ಹೋಗ್ತಾರೋ ಲೊಕೇಶನ್ ಬಂದು ಕೊಳ್ಳುಮಿಲೈ ಪೀಕ್ ಅಂತ ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರಲ್ಲಿದೆ. ಮತ್ತು ಈ ಲೊಕೇಶನ್ ಬಂದುಬಿಟ್ಟು ವರ್ಲ್ಡ್ ಸಾಲಿಡ್ ಟೀ ಪ್ಲಾಂಟ್ ಮೋರ್ ದ್ಯಾನ್ 7,900 ಮೀಟರ್ಸ್ ಅಬೌವ್. ಸನ್ರೈಸ್ ನೋಡೋದಕ್ಕೆ ಆ ಟಾಪ್ ಫೀಲ್ಡಲ್ಲಿ ಮಜಾ ಇರುತ್ತೆ ಮಾತ್ರ. ನೀವು ನೋಡ್ಬೋದು ಟೈಮ್ ಬಂದುಬಿಟ್ಟು 4:17 ಆಗುತ್ತೆ. ಇನ್ನೂ ಜೀಪ್ ಬಂದಿಲ್ಲ. ಅಲ್ಲಿಗೆ ನಾವು 5:30 ಒಳಗಡೆ ಇರಬೇಕು. 5:30 ಒಳಗಡೆ ಇದ್ದರೆ ಸನ್ರೈಸ್ ಮಾತ್ರ ನೋಡ್ಬೋದು. ಅದು ಈ ಫಾಗಿ ವೆದರಲ್ಲಿ ಸನ್ರೈಸ್ ಯಾವ ಥರ ಕಾಣುತ್ತೋ ಗೊತ್ತಿಲ್ಲ, ಅದನ್ನು ನೋಡಬೇಕು ಮೇನಾಗಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ 1 ಅವರ್ ಬೇಕು ಅಂತ ಹೇಳೋರು ಟ್ರಾವೆಲಿಂಗ್. ಲೆಟ್ಸ್ ಸಿ 1 ಅವರ್ ಹಿಂಗೆ ಹೋಗುತ್ತೆ ಜೀಪ್ ಸಫಾರಿಯಲ್ಲಿ ಅಂತ. ಇಲ್ಲಿ ನೋಡಿದ್ರೆ ಫಾಗ್ ತುಂಬ ತುಂಬ್ಕೊಂಡ್ಬಿಟ್ಟೈತೆ. ಸನ್ರೈಸ್ ಕಾಣುತ್ತೋ ಇಲ್ಲೋ ಅದು ಗೊತ್ತಿಲ್ಲ, ನೋಡಬೇಕು. ಲೆಟ್ಸ್ ಹೋಪ್ ವಿಲ್ ಸಿ ದ ಬೆಸ್ಟ್ ಸನ್ರೈಸ್ ಅಂತ ಅನ್ಕೊಂತೀನಿ ಟುಡೇ. ಫೈನಲಿ ನಮ್ಮ ಜೀಪ್ ಇಸ್ ಹಿಯರ್. ಜೀಪ್ ಡ್ರೈವರ್ ನಮಗೆ ಕಾರ್ ಕೊಟ್ಬಿಟ್ಟಿದ್ರು, ಓಡಿಸಿ ಒಂದು ಸ್ವಲ್ಪ ದೂರ ನಾನು ಅಲ್ಲಿ ಇದು ಮಾಡ್ಕೊಂಡು ಬರ್ತೀನಿ ಅಂತ. ಓಡಿಸ್ಕೊಂಬಂದು ಮುಂದೆ ನಿಲ್ಸೀನಿ. ಇವಾಗ ಅವ್ರು ಬರ್ತಾರೆ ಒಂದು 2 ನಿಮಿಷ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ನಾವು ರೀಚ್ ಆಗೋಷ್ಟೊಡೆ ಆಲ್ಮೋಸ್ಟ್ ಎಷ್ಟೊಂದು ಗಾಡಿಗಳು ರೀಚ್ ಆಗಿತ್ತು. ಕರೆಕ್ಟಾಗಿ ಇನ್ನೇನು ಸನ್ರೈಸ್ ಆಗಬೇಕು ಅನ್ನೋ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದೆ. ಆಲ್ಮೋಸ್ಟ್ 10 ಕಿಲೋಮೀಟರಿಂದ 15 ಕಿಲೋಮೀಟರ್ ತನಕ ಈ ಟ್ರಯಲ್ ರೋಡ್ಸ್ ಇತ್ತು. ಅದೇ ತುಂಬ ಹಾರಿಬಲ್ ಹೇಳ್ಬೇಕು. ಏನಿತ್ತು ಬಿಸಾಕ್ತಾನೆ ಇದೆ ನಮ್ಮ ಗಾಡಿಗಳನ್ನೆಲ್ಲ. ಎದುರುಗಡೆ ಗಾಡಿಗಳು ನೋಡಿದ್ರೆ ಅದೇ ಸ್ಲಿಪ್ ಆಗ್ತೈತೆ, ಆ ಥರ ಕಾಣಿಸ್ತಾ ಇತ್ತು. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಎಂಜಾಯ್, ಒಳ್ಳೆ ಫನ್ ಇತ್ತು. ಬನ್ನಿ ಇವಾಗ ಡೈರೆಕ್ಟಾಗಿ ಹೋಗಿ ಸನ್ರೈಸ್ ನೋಡೋಣ. ಸನ್ರೈಸ್ ನೋಡಿ ಗುರು. ಸನ್ರೈಸ್ ಅದೇ ಈ ಕಡೆ ನೋಡಿದ್ರೆ ಇನ್ನು ಕ್ಲೌಡ್ಸ್ ಕಾಣುತ್ತೆ. ಇನ್ನು ಡೌನ್ಫಾಲ್ ಆಗ್ತಿರೋದು. ವೀಕೆಂಡ್ ಆಗಿರೋ ರೀಸನ್ಗೆ ತುಂಬ ಕ್ರೌಡು ಇದೆ. ಹಂಗೆ ಕ್ರೌಡ್ಗೇನು ಕಮ್ಮಿ ಇಲ್ಲ ಅಂತಿಲ್ಲ, ಕ್ರೌಡ್ ಸಿಕ್ಕಾಪಟ್ಟೆ ಇದೆ. ನಿಂತ್ಕೊಳಕ್ಕೂ ಜಾಗ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಸನ್ರೈಸ್ ಮತ್ತು ಗ್ರೂಪ್ ಫೋಟೋ ತೆಕ್ಕೊಂಡು ಮತ್ತು ಇನ್ನೊಂದು ಪಾಯಿಂಟ್ ಹತ್ರ ಹೋಗ್ತಾ ಇದೀವಿ. ಅದೇ ಲೈನಲ್ಲಿ ಎಂಡಲ್ಲಿ ಒಂದು ಕಡೆ ಕಾಣಿಸುತ್ತೆ, ಅದು ತುಂಬ ಚೆನ್ನಾಗಿದೆ ಅಂತಾರೆ ನೋಡೋಕ್ಕೆ. ಬನ್ನಿ ಅಲ್ಲೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ವ್ಯೂ ಅಂತ. ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾವು ಇವಾಗ ನೆಕ್ಸ್ಟ್ ಸ್ಟಾಪ್ ಹೊಡ್ತೇವೆ. ಅದು ಜಿಪ್ಲೈನ್. ಜಿಪ್ಲೈನ್ ಇಲ್ಲಿಂದ ಮೇ ಬಿ 10 to 15 ಮಿನಿಟ್ಸ್ ದೂರದಲ್ಲಿದೆ. ಬನ್ನಿ ಇವಾಗ ಜಿಪ್ಲೈನ್ ನೋಡಕ್ಕೆ ಹೋಗೋಣ. ಇದೇ ಬೋರ್ಡಿಂಗ್ ಪಾಸ್. ಸನ್ರೈಸ್ ನೋಡ್ಕೊಂಡು ಇವಾಗ ನಾವು ಜಿಪ್ಲೈನಿಗೆ ಬಂದಿದ್ದೀವಿ. ಜಿಪ್ಲೈನ್ ಪ್ರೈಸ್ ಬಂದ್ಬಿಟ್ಟು 500 per person, 800 ಮೀಟರ್ಸ್ ಇದೆ. ಇನ್ನೊಂದು ಬಂದ್ಬಿಟ್ಟು 1.8 ಕಿಲೋಮೀಟರ್ ಇದೆ, ಅದು 3000 ರುಪೀಸು. ಅದು ಲಾಂಗೆಸ್ಟ್ ಜಿಪ್ಲೈನ್ ಆಫ್ ಏಷ್ಯಾನೋ ಇಂಡಿಯಾನೋ ಗೊತ್ತಿಲ್ಲ, ಕರೆಕ್ಟಾಗಿ ಮರ್ತೋಗ್ಬಿಟ್ಟಿದ್ದೀನಿ. ಅದೇನಿದೆಯೋ ಅದನ್ನ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಅದನ್ನ ನೋಡಿ. ಇವಾಗ ಜಿಪ್ಲೈನ್ ಎಂಜಾಯ್ ಮಾಡೋಣ ಬನ್ನಿ. ಹೌದಾ, ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅದೆಲ್ಲ. ವಂಡರ್ಫುಲ್. 800 ಮೀಟರ್ಸ್, ಕ್ರೇಜಿ ಎಕ್ಸ್ಪೀರಿಯನ್ಸ್. ಚಾಕ್ಲೇಟ್ ಪೇಪರ್ ಸೋಪಲ್ಲಿ ಪ್ರ್ಯಾಂಕ್ ಮಾಡೋಣ ಅಂತ ಹೋದ್ರಿ, ಬಟ್ ಚಾಕ್ಲೇಟ್ ಅಂತ ಹೇಳ್ಕೊಂಡ್ವಿ. ಬಟ್ ನೋಡಿ ಪ್ರ್ಯಾಂಕ್ ಹೆಂಗ್ ಹೋಗುತ್ತೆ. ನಾನು ತಿಂದೆ, ಅವ್ರು ತಿಂದ್ರು ಇಲ್ಲ ಆಯ್ತು, ಕೊಡ್ಬೇಡ. ಆಯ್ತು ಉಜ್ಜಿ ನೋಡೋಣ ಅದೇನಾದ್ರು ಆಯ್ತಾ. ಚಾಕ್ಲೇಟ್ ಅಂದೇ ತಾನೆ. ಚಾಕ್ಲೇಟ್ ಅದು ಕ್ಯಾಂಡಿ ಹಂಗೆ ಬರೋದು. ಸೀರಿಯಸ್ ಆಗಿ ಇಲ್ಲ ನಿತಿನ್. ಆಯ್ತು ಒಂದ್ ನಿಮಿಷ ಇರಿ. ನಂಬಲ್ಲ, ಅವರೇ ತಿಂದಿದ್ದಾರೆ. ಅವರು ನಂಬಲ್ಲ. ಕೊಡಿ, ಅದು ಕೊಡಲ್ಲ.
ಯಾಕೆ ಕೊಡಿ ಅದು ಕೊಡಲ್ಲ. ಆಯ್ತಲ್ಲ ಅದು ಅದನ್ನ ನೀವು ಒಂದೊಂದು ತಿನ್ನಿ ಅದು ಫುಲ್ ತಿಂತೀನಿ ನಾನು. ಗೊತ್ತಾಯ್ತು ಬಿಡು, ಅವ್ರಿಗೆ ಗೊತ್ತಾಯ್ತು. ನೋಡಲಿ ಅವ್ರಿಗೆ ಗೊತ್ತೇ ಬಿಡು, ಅವ್ರಿಗೆ ಗೊತ್ತೇ ಬಿಡು. ನಮಗೆ ಕಾರ್ಪೊರೇಟ್ ಅಲ್ಲಿ ಪುಷ್ ಮೇಲೆ ಬರ್ತಾವಲ್ಲ, ಪುಷಿ ಮೇಲೆ ಬರ್ತಾವಲ್ಲ. ರೈಟ್ ನಾವಿವಾಗ ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರಲ್ಲಿ ಇದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ನಿಲ್ಸಿದ್ರಿ. ನೀವು ನೋಡ್ಬೋದು ನಾನು ಹುಡಿ ಹಾಕೊಂಡಿರೋ ರೀಸನ್ ಒಂದಕ್ಕೆ ಕ್ಯಾಪ್ ಹಾಕೊಂಡಿರೋದು. ಗಾಳಿನ ಮಾತ್ರ ನೆಕ್ಸ್ಟ್ ಲೆವೆಲ್ ಬೀಸ್ತಾ ಐತೆ, ಮತ್ತು ವ್ಯೂ ಪಾಯಿಂಟ್ ಮಾತ್ರ ತುಂಬ ಸಖತ್ತಾಗೈತೆ. ನೋಡಿ ಆ ವ್ಯೂ ಪಾಯಿಂಟ್ ನೀವೇ. ನಾವು ಆಲ್ರೆಡಿ ಕೇರಳ ಬಿಟ್ಟು ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಯಿತು. ವೆದರು ಮತ್ತು ಕ್ಲೈಮೇಟ್ ಕಂಪ್ಲೀಟ್ ಚೇಂಜು. ಫಾಗ್ ಇರೋದು ಇವಾಗ ಡೈರೆಕ್ಟಾಗಿ ಬಂದು ವಿಂಡಿಗೆ ಬಂದೈತೆ. ಇನ್ನು ಬ್ಯಾಂಗ್ಳೂರಿಗೆ ರೀಚ್ ಆಗೋದ್ರ ಅದೆಷ್ಟು ಬಿಸಿಲಿರುತ್ತೋ ಏನೋ ಗೊತ್ತಿಲ್ಲ. ಆದರೆ ಇವಾಗ ಮೇನ್ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಲಂಚ್ ಇರುತ್ತೆ. ಘಾಟ್ ಸೆಕ್ಷನ್ ಇಳಿದಾದ್ಮೇಲೆ ಅಲ್ಲಿವರೆಗೂ ಒಂದು ಸ್ವಲ್ಪ ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಈ ಘಾಟ್ ಸೆಕ್ಷನ್ನ ಎಂಜಾಯ್ ಮಾಡಬೇಕು. ಇನ್ನು ಬ್ಯಾಂಗ್ಳೂರ್ಗೆ ಹೋದ್ರೆ ಅಂತೂ ಈ ಘಾಟ್ ಸೆಕ್ಷನ್ ಸಿಗೋದೇ ಇಲ್ಲ ಬಿಡಿ. ಈ ಥರದೆಲ್ಲ ನೋಡ್ಬೇಕಣ್ಣ, ಮಜಾನೂ ಇರಲ್ಲ. ಹೋಗ್ಬೇಕಾ ಅವಾಗ ನಾವೇನು ಮಾಡಬೇಕು, ಸಂಡೇ ಹೊತ್ತು ಇಲ್ಲ ಸ್ಯಾಟರ್ಡೇ ಹೊತ್ತು ನಂದಿ ಹಿಲ್ಸ್ಗೆ ಹೋಗ್ಬೇಕು ಅಲ್ಲಿ ನೋಡೋದಕ್ಕೆ. ಇಲ್ಲಾಂದರೆ ಇನ್ನೇನು ಆಪ್ಷನ್ ಇಲ್ಲ ನಮಗೆ. ಓಡಕ್ ಹೋಗ್ಬೇಡಿ ಸುಮ್ಮನೆ, ಆಮೇಲೆ ಗಾಳಿಗೆ ಏನಕ್ಕೆ. ಈ ಗಾಳಿಗೆ ಮೊದಲೇ ಧೂಳು ಬಂದೈತೆ ಜಾಸ್ತಿ, ಅದ್ರಲ್ಲೂ ಓಡ್ತಾ ಇದ್ದೀರಾ. ಈ ಗಾಳಿಗೆ ಮೊದಲೇ ಧೂಳು ಬಂದೈತೆ ಜಾಸ್ತಿ, ಮತ್ತೆ ಓಡ್ತಾನೆ ಇದ್ದೀರಾ. ಸುಮ್ಮನೆ ಇರ್ರಿ, ಗಾಳಿ ಆಮೇಲೆ ಓಡಿಸ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನ. ಅವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಮಧುரை ಮೀನಾಕ್ಷಮ್ಮ ಟೆಂಪಲ್ಗೆ ಹೋದ್ರಿ. ಮಧುரை ಮೀನಾಕ್ಷಮ್ಮ ಟೆಂಪಲ್ ನೋಡ್ಕೊಂಡು ಆಮೇಲೆ ಬ್ಯಾಂಗ್ಳೂರಿಗೆ ಹೊರಟ್ರಿ. ಅಲ್ಲಿ ತನಕನೂ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು, ಏನಂದರೆ ಟ್ರಿಪ್ ಇಲ್ಲೇ ಮುಗ್ದೋಗುತ್ತಲ್ಲ, ಎಂಡ್ ಆಗುತ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ಜರ್ನಿ ಅಂತ ಅಂದ್ಕೊಂಡು